ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿ ಆಗ್ರಹಿಸ್ತಾ ಇದ್ದಾರೆ. ರಿಸೈನ್ ಮಾಡಿಸಿ, ಪ್ರಧಾನಿಗೆ ಬೇರೆ ಇಲಾಖೆಯನ್ನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ನಾಶದ ಪ್ರತೀಕವೇ ಪ್ರಧಾನ್ ಅಂತ ಹೇಳಿದ್ದಾರೆ. ಮೋದಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಒಂದ್ ಕಡೆ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ಇವತ್ತು ಸಭೆ ಕೂಡ ಇದೆ. ಸಿಜೆಪಿ ಪಕ್ಷದ ಜೊತೆಗೆ ಸಭೆಯನ್ನ ನಡೆಸ್ತೀವಿ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿ ಆಗ್ರಹಿಸ್ತಾ ಇದ್ದಾರೆ. ರಿಸೈನ್ ಮಾಡಿಸಿ, ಪ್ರಧಾನಿಗೆ ಬೇರೆ ಯಾವುದೇ ರೀತಿಯಾದಂತಹ ಇಲಾಖೆಯನ್ನ ಕೊಡಬೇಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ನಾಶದ ಪ್ರತೀಕವೇ ಪ್ರಧಾನ ಆಗಿದ್ದಾರೆ. ಮೋದಿ ಕ್ಷಮೆ ಕೇಳಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಈ ಮುಖಾಂತರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ದೇಶದ ಶಿಕ್ಷಣದ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ಹಳಿ ತಪ್ಪಿಸಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರನ್ನ ತಕ್ಷಣವೇ ಶಿಕ್ಷಣ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಅವರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಇಲಾಖೆಯ ಉಸ್ತುವಾರಿಯನ್ನ ಕೊಡಬಾರದು. ಈಗ ಒಂದ್ ಕಡೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಪ್ರಧಾನ್ ಅವರು. ಅದರಿಂದ ಅವರನ್ನ ವಜಾಗೊಳಿಸಿ ಬೇರೆ ಯಾವುದೇ ರೀತಿಯಾದಂತಹ ಇಲಾಖೆಯ ಕಾರ್ಯವನ್ನ ಅವರಿಗೆ ಮಾಡುವಂತೆ ಅಥವಾ ಅವರಿಗೆ ವಹಿಸುವಂತಹ ಕೆಲಸಗಳನ್ನ ಮಾಡಬಾರದು ಅಂತ ಹೇಳಿ ಇಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಮೋದಿ ಸೆಲ್ಫಿ ವಿಡಿಯೋವನ್ನ ಮಾಡಿದ್ರಲ್ಲ, ಆ ಸೆಲ್ಫಿ ವಿಡಿಯೋ ಬಗ್ಗೆ ರಾಹುಲ್ ಅಟ್ಯಾಕ್ ಮಾಡಿದ್ದಾರೆ. ವಿಡಿಯೋ ಮಾಡಿ ಸಲಹೆಯನ್ನ ಕೊಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನಿಮ್ಮ ಸಲಹೆಯಿಂದ ಏನೂ ಪರಿಹಾರ ಆಗೋದಿಲ್ಲ, ಪ್ರಧಾನ್ ರಾಜೀನಾಮೆಯೇ ಮುಖ್ಯ ಅಂತ ಹೇಳಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗ್ರಹಿಸ್ತಾ ಇದ್ದಾರೆ. ಮೋದಿ ಸೆಲ್ಫಿ ವಿಡಿಯೋ ಮಾಡಿರೋದ್ರ ಬಗ್ಗೆ ಇದೀಗ ರಾಹುಲ್ ಗಾಂಧಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ನೋಡಿ, ವಿದ್ಯಾರ್ಥಿಗಳು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಸಿಜೆಪಿ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷವಾಗಿ ಅವರ ಧ್ವನಿ ಆಗೋದು ನಮ್ಮ ಕರ್ತವ್ಯ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ನಾವು ಈ ಒಂದು ಹೋರಾಟವನ್ನ ನಿಲ್ಲಿಸುವಂತಹ ಲಕ್ಷಣಗಳು ಇಲ್ಲ, ನಿಲ್ಲಿಸುವ ಮಾತೇ ಇಲ್ಲ, ನಿಲ್ಲಿಸುವಂತಹ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡಿದ್ದಾರೆ. ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಶಿಕ್ಷಣ ಸಚಿವರು ಈ ಕೂಡಲೇ ತಮ್ಮ ತಪ್ಪನ್ನ ಅರಿತುಕೊಂಡು ಅವರು ರಾಜೀನಾಮೆಯನ್ನ ಕೊಡಬೇಕು, ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನ ಅಪಮಾನಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ ಅರ್ಧಂಬರ್ಧ ವಿಡಿಯೋಗಳನ್ನು ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ದೇಶದಾದ್ಯಂತ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಗೆ ನೀವು ಧಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರನ್ನ. ಮತ್ತೆ ಕೇವಲ ಮಾತು ಅಥವಾ ವಿಡಿಯೋ ಸಂದೇಶ ಅಥವಾ ಹೊಸ ಕಾನೂನಿನ ಭರವಸೆಯಿಂದ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ತಕ್ಷಣದ ಕ್ರಮವೇ ಹೊರತು ಮಧ್ಯರಾತ್ರಿಯ ಸೋಷಿಯಲ್ ಮೀಡಿಯಾ ವಿಡಿಯೋಗಳಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ನೋಡಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಜುಲೈ 20ರಂದು ಶಾಂತಿಯುತವಾಗಿ ಒಳಗಾಗಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಅಂತ ಅಧಿಕಾರಿಗಳ ವಿರುದ್ಧ ಕಾನೂನನ್ನ ತೆಗೆದುಕೊಂಡು ಬರಬೇಕು, ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಅಂತ ಕೂಡ ಹೇಳಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಪ್ರತಿಭಟನೆಯನ್ನ ಮುಂದುವರಿಸೋದಾಗಿ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಮೋದಿ ಅವರ ಸೆಲ್ಫಿ ವಿಡಿಯೋ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಅರ್ಧಂಬರ್ಧ ವಿಡಿಯೋ ತೆಗೆದುಕೊಂಡ್ರೆ ನಾವು ಅದಕ್ಕೆ ಸಮ್ಮತಿಯನ್ನ ಕೊಟ್ಬಿಡ್ಬೇಕಾ, ಅಥವಾ ನೀವು ಹೊಸ ಕಾನೂನು ಸಲಹೆಯನ್ನ ಕೊಟ್ರೆ ಅಥವಾ ಕಾನೂನನ್ನ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾಕೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇನು ಅವಿವೇಕಿಗಳಲ್ಲ, ಬುದ್ಧಿವಂತರು. ಸೊ ನೀವು ತತ್ಕ್ಷಣವೇ ಕ್ರಮವನ್ನ ತೆಗೆದುಕೊಳ್ಬೇಕು. ಕಾಲಾವಕಾಶವನ್ನ ಕೇಳಿದ್ದೀರಿ, 3 ತಿಂಗಳುಗಳ ಕಾಲಾವಕಾಶ ಯಾಕೆ ಬೇಕು, ನೀವು ತಕ್ಷಣವೇ ಕ್ರಮವನ್ನ ಜರುಗಿಸಬಹುದಲ್ವಾ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಪ್ರಧಾನ್ ರಾಜೀನಾಮೆಯೇ ಮುಖ್ಯ ಅಂತ ಹೇಳಿ ವಿಪಕ್ಷ ನಾಯಕ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಒಂದ್ ಕಡೆ ಸಿಜೆಪಿ ಕೂಡ ಇದನ್ನೇ ಹೇಳ್ತಾ ಇದೆ, ನಾವು ಮಾತುಕತೆಗೆ ಬರೋದಿಲ್ಲ,
ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು. ಈ ಬಾರಿಯೂ ಕೂಡ ಮಾತುಕತೆಗೆ ಬಂದರೆ ಅವ್ರು ರಾಜೀನಾಮೆಯನ್ನ ಕೊಡಲಿಲ್ಲ ಅಂತಂದು ಕೂಡ ಸೊ ಮಾತುಕತೆಗೆ ಬಂದರೂ ಅದು ವ್ಯರ್ಥ, ಸಮಯ ವ್ಯರ್ಥವಾಗುತ್ತೆ. ಆ ಒಂದು ಸಮಯ ವ್ಯರ್ಥವನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಿಜೆಪಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ. ಈಗೇನು ವಿದ್ಯಾರ್ಥಿಗಳ ವಿರುದ್ಧ FIR ದಾಖಲಾಗಿದೆಯೋ ಅದನ್ನ ಈ ತಕ್ಷಣದಿಂದಲೇ FIR ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದ್ದಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅವರ ಕುಟುಂಬಸ್ಥರಿಗೆ ನೆರೆ ಯಾರು, ಅವರ ಕುಟುಂಬಸ್ಥರಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಮುಂದಿನ ಜೀವನ ಹೇಗೆ, ಸೊ ನೀವು ಪರಿಹಾರವನ್ನ ಕೊಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. FIR ಆಗಿರುವಂತಹದ್ದನ್ನ ವಾಪಸ್ ಪಡೆದುಕೊಳ್ಬೇಕು. ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತಂದ್ರೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಇವತ್ತು ಅವರಿಲ್ಲ, ನಾಳೆ ಅವರಿಲ್ಲ ಅಂತ ಹೇಳಿ ಕಾನೂನಿನ ಪ್ರಕಾರ ನಾವು ಹೋಗೋದಾದ್ರೆ ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಗಬೇಕು. ಬಟ್ ಅಲ್ಲಿ ಸಿಗುತ್ತಾ ಅನ್ನೋದಂತಹ ಒಂದು ಕಡೆ ಯಕ್ಷ ಪ್ರಶ್ನೆಯಾಗಿದೆ. ಸೊ ಹಾಗಾಗಿ ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಆಗ್ರಹಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು ವಿದ್ಯಾರ್ಥಿಗಳಿಗೆ ಅಂತ ಹೇಳಿ. ಪ್ರಧಾನಿಯವರು ಮಧ್ಯರಾತ್ರಿ ವಿಡಿಯೋ ಮಾಡುವ ಬದಲು ಪರೀಕ್ಷಾ ಅಕ್ರಮದ ಹೊಣೆ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕು, ರಾಜೀನಾಮೆ ನೀಡಬೇಕು ಅವರು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಸರ್ಕಾರ ಒಂದು ಕಡೆ ಸಿಜೆಪಿ ಹಾಗೂ ವಿದ್ಯಾರ್ಥಿ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಿ ವಾತಾವರಣವನ್ನ ತಿಳಿಗೊಳಿಸಿ ಪ್ರಯತ್ನವನ್ನ ಪಡ್ತಾ ಇದೆ. ಸೊ ವಿಪಕ್ಷಗಳು ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು ಸಂಸತ್ ಕಲಾಪವನ್ನ ಕಾಯಂಗೊಳಿಸಿವೆ. ಇವತ್ತಿನ ಮಧ್ಯಾಹ್ನದ ಸಂಧಾನ ಸಭೆಯ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ಮುಂದಿನ ರಾಜಕೀಯ ನಡೆಗಳು ಕೂಡ ಇಲ್ಲಿ ಆಧಾರಿತವಾಗಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.